ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ದಾರಿ ತಪ್ಪಿಸುವ ಆತಂಕ ಎದುರಾಗಿದೆ ಎಂದು ಕೂಡಲಸಂಗಮದ ಪಂಚಮಸಾಲಿ ಪೀಠದ ಜಯಮೃತ್ಯುಂಜಯ ಸ್ವಾಮೀಜಿ ಆರೋಪಿಸಿದರು. ಹುಬ್ಬಳ್ಳಿ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಂತಹ ಸಂದರ್ಭದಲ್ಲಿ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಬೇಜವಾಬ್ದಾರಿ ಹೇಳಿಕೆಗಳನ್ನು ನೀಡುವ ಮೂಲಕ ಕುಟುಂಬಕ್ಕೆ ನೋವು ತರುವ ಕೆಲಸ ಮಾಡಬಾರದು, ಬದಲಾಗಿ ಆತ್ಮಸ್ಥೈರ್ಯ ನೀಡುವ ಕೆಲಸ ಮಾಡಬೇಕು ಎಂದರು. ಸರ್ಕಾರ ನಾಡಿನ ಮಹಿಳೆಯರಿಗೆ ನಿರ್ಭಯವಾಗಿ ಬದುಕುವಂಥ ಕಾನೂನು ರೂಪಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಸಲಹೆ ನೀಡಿದರು. ಮಗಳ ಒಂದು ಹತ್ಯೆ ನಮಗೆಲ್ಲರೂ ಅತ್ಯಂತ ನೋವಾಗಿದೆ. ಇಡೀ ಸಮಾಜವೇ ತೆಗೆಸಿದೆ, ಇಡೀ ಮಹಿಳಾ ಲೋಕನೇ ತೆಗೆಸಿದ ಮಟ್ಟಿಗೆ ಈಗಿನ ಕೃತ್ಯಕ್ಕೆ ನಾಡು ಸಾಕ್ಷಿಯಾಗಿರ್ತಕ್ಕಂಥದ್ದು ನೋವಿನ ಸಂಗತಿ. ಇತ್ತೀಚಿನ ಕಳೆದ ಒಂದು ವರ್ಷಗಳಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಘಟನೆಗಳಿತ್ತು ಭಾರತದಲ್ಲಿ. ಅದು ಎಷ್ಟೋ ಘಟನೆಗಳಿಗೆ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ. ನೇಹ ಎನ್ನುವಂಥ ಒಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿ ಈಗ ತಾನೇ ಅವ್ರ ತಂದೆ ಇರಬೇಕಾದ್ರು ಬಹಳ ಮಲ್ಟಿ ಟ್ಯಾಲೆಂಟೆಡ್ ಸ್ಟೂಡೆಂಟ್, ಅಷ್ಟು ಧೈರ್ಯವಂತ ಹೆಣ್ಮಗಳು, ತಂದೆ ಮೇಲೆ ಅಷ್ಟು ಪ್ರೀತಿ ಇರ್ತಕ್ಕಂಥ ಹೆಣ್ಮಗಳು, ಸಮಾಜಕ್ಕೆ ಒಂದು ಒಳ್ಳೆಯ ಆಸ್ತಿ ಆಗುವಂಥ ಒಬ್ಬ ವಿದ್ಯಾರ್ಥಿನಿಯನ್ನು ಈ ರೀತಿಯಾಗಿ ಬರಬರ ಹತ್ಯೆಯನ್ನು, ಇದು ಪೈಶಾಚಿಕ ಕೃತ್ಯ ಅಂತ ಹೇಳಿರ್ತಪ್ಪ, ಒಂದು ರಾಕ್ಷಸಿ ಕೃತ್ಯ ಅಂತ ತಪ್ಪಾಗುತ್ತದೆ. ಈ ರೀತಿಯಲ್ಲಿ ಪ್ರೀತಿ ಪ್ರೇಮದ ಹೆಸರಲ್ಲಿ ಆ ವಿದ್ಯಾರ್ಥಿನಿಯನ್ನು ಹತ್ಯೆ ಮಾಡ್ತಕ್ಕಂಥದ್ದನ್ನು ಇಡೀ ಭಾರತದ ಧಾರ್ಮಿಕ ವಲಯ ಉಗ್ರವಾಗಿ ನಾವು ಖಂಡಿಸ್ತೇವೆ. ಈ ಹಿನ್ನೆಲೆಯೊಳಗೆ ಇಂಥ ಘಟನೆಗಳು ಮರುಕಳಿಸೋ ರೀತಿಯಲ್ಲಿ ಸರ್ಕಾರ ಆ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಆ ಭಯದ ವಾತಾವರಣವನ್ನು ನಿರ್ವಹಣೆ ಮಾಡೋ ದೃಷ್ಟಿಯಲ್ಲಿ ಭರವಸೆ ಮೂಡಿಸೋ ಕೆಲಸವನ್ನು ಸರ್ಕಾರ ಇವತ್ತು ಮಾಡಬೇಕಾಗಿದೆ. ಆ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಯಾರೇ ಆಗಿಲ್ಲ, ಸರ್ಕಾರದ ಜನಪ್ರತಿನಿಧಿಗಳು ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಟ್ಟು ಮತ್ತಷ್ಟು ಅವ್ರ ಕುಟುಂಬಕ್ಕೆ ನೋವಾಗೋ ರೀತಿಯಲ್ಲಿ ಮಾಡಬಾರ್ದು. ಆ ರೀತಿಯಾದ ಹೇಳಿಕೆಗಳನ್ನು ಕೊಡೋದಕ್ಕಿಂತ ಅವರಿಗೆ ನೋವಿಗೆ ಸ್ಪಂದಿಸುವಂಥ, ಅವರಿಗೆ ಧೈರ್ಯವನ್ನು ಕೊಡುವಂಥ, ಅವರಿಗೆ ಆತ್ಮಸ್ಥೈರ್ಯ ತುಂಬುವಂಥ, ಮತ್ತೊಬ್ಬ ವಿದ್ಯಾರ್ಥಿನಿಗೆ ಯಾವುದೇ ಕಾರಣಕ್ಕೂ ನನಗೆ ಇಂತಹ ಒಂದು ಭಯ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ನಿರ್ಭಯವಾಗಿ ಬದುಕುವಂಥ ಹಿನ್ನೆಲೆಗಳಿಗೆ ಕೂಡಲೇ ಸರ್ಕಾರ ಏನು ಈ ದೇಶದಲ್ಲಿ ಯಾವ್ಯಾವ ಕಠಿಣವಾಗಿರ್ತಕ್ಕ ಶಿಕ್ಷೆ ಇದೆ ಆ ಎಲ್ಲ ಕಠಿಣವಾದಂಥ ಶಿಕ್ಷೆಯನ್ನು ಕೊಡಲಿಕ್ಕೆ ಕೂಡಲೇ ಮುಂದಾಗಬೇಕಂತ ನಾನು ಈ ಮೂಲಕವಾಗಿ ಆಗ್ರಹ ವ್ಯಕ್ತಪಡ್ತೀನಿ. ಕಾರಣ ಅಂದರೆ ಎಲ್ಲೇ ಒಂದು ಕಡೆ ಕಾನೂನು ಸುವ್ಯವಸ್ಥೆ ದಾರಿ ತಪ್ಪಿದೆ ಅನ್ನುವಂಥ ಒಂದು ಆತಂಕ ವ್ಯಕ್ತವಾಗ್ತದೆ. ಹುಬ್ಬಳ್ಳಿಯಲ್ಲಿ ಕಳೆದ 2 ವರ್ಷಗಳಿಂದ ಆಗಿರ್ತಕ್ಕಂಥ ಘಟನೆಗಳಾಗಿರ್ಬೋದು, ಬೇರೆ ಬೇರೆಯಲ್ಲಿ ಅದು ನಮ್ಮ ಸಮುದಾಯದ ಅನೇಕ ವಿದ್ಯಾರ್ಥಿಗಳನ್ನ ಬೇರೆ ಬೇರೆ ಕಡೆ ನಾವು ನೋಡ್ತಿರ್ತಾರೆ. ಎಲ್ಲರ ಕುಟುಂಬದಿಂದ ಒಂದು ನೋವಿದೆ. ಆದರೆ ಇಷ್ಟು ಮಟ್ಟಿಗೆ ಆಡುವಾಗಲೇ ಒಂದು ಹೆಸರಾಂತ ಶಿಕ್ಷಣ ಸಂಸ್ಥೆಯಲ್ಲಿ ಹೋಗ್ಬಿಟ್ಟು ಈ ರೀತಿಯಾಗಿರ್ತಕ್ಕಂಥ ರಾಕ್ಷಸಿ ಪ್ರವೃತ್ತದ ಕೃತ್ಯ ಆಗಿರ್ತಕ್ಕಂಥದ್ದು ಬಹುತೇಕ ಇದೇ ಮೊದಲು ಅಂತೇಳಿ ತಪ್ಪಾಗಲಿಕ್ಕಿಲ್ಲ. ಆ ದೃಷ್ಟಿಯಲ್ಲಿ ಅವ್ರ ಕುಟುಂಬದ ಜೊತೆ ನಾವೆಲ್ಲ ಇದ್ದೀವಿ, ಇಡೀ ಸಮಾಜ ಅವ್ರ ಜೊತೆಗೈತಿ. ಈಗೆಲ್ಲ ರಾಜ್ಯಾದ್ಯಂತ ನಮ್ಮ ಲಿಂಗಾಯತ ವಿದ್ಯಾರ್ಥಿ ಒಕ್ಕೂಟದ ಅನೇಕ ಮುಖಂಡರು ಮಂಡ್ಯವಾಗಿ ಬೇರೆ ಬೇರೆ ಖಂಡಿಸ್ತಾ ಇದ್ದಾರೆ. ಹಾಗಾಗಿ ನಾಡಿನ ಮಹಿಳೆಗೆ ನಿರ್ಭಯವಾಗಿ ಬದುಕುವಂಥ ಹಿನ್ನೆಲೆಯೊಳಗೆ ಸರ್ಕಾರ ಕಾನೂನು ವ್ಯವಸ್ಥೆಯನ್ನು ದಾರಿ ತಪ್ಪಿದೆ, ಅದನ್ನು ಸರಿಪಡಿಸೋ ಪ್ರಯತ್ನ ಮಾಡಬೇಕು. ಆದಷ್ಟು ಶೀಘ್ರದಲ್ಲಿ, ಅತ್ಯಂತ ಕಡಿಮೆ ದಿನದಲ್ಲಿ ಅವ್ರಿಗೆ ಉಗ್ರವಾಗಿರ್ತಕ್ಕಂಥ ಕಠಿಣ ಶಿಕ್ಷೆಯನ್ನು ಕೊಡಲಿಕ್ಕೆ ಮುಂದಾಗಬೇಕು. ಜೊತೆಯಲ್ಲಿ ಇಂಥ ಕೇಸುಗಳನ್ನು ನಿಧಾನಗತಿ ಮಾಡಿ ಮುಚ್ಚಾಕುವಂಥ ಪ್ರಯತ್ನ ಆಗೋ ಸಾಧ್ಯತೆಗಳಿವೆ. ಆ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ಅನೇಕ ಆಗಿರ್ತಕ್ಕಂಥ ಕೃತ್ಯ ಕೇವಲ ಅದೊಂದು ಕುಟುಂಬಕ್ಕಾಗಿ ನೋವಲ್ಲ, ಇಡೀ ಭಾರತದ ಮಹಿಳಾ ಲೋಕಕ್ಕೆ ಆಗಿರ್ತಕ್ಕಂಥ ವಿದ್ಯಾರ್ಥಿ ಲೋಕಕ್ಕೆ ಆಗಿರ್ತಕ್ಕಂಥ ನೋವು. ಆ ದೃಷ್ಟಿಯಲ್ಲಿ ತ್ವರಿತ ನ್ಯಾಯಾಲಯದ ಮೂಲಕವಾಗಿ ಈ ಒಂದು ಕೇಸನ್ನು ಇತ್ಯರ್ಥಪಡಿಸಿ ಅವರಿಗೆ ಉಗ್ರವಾಗಿರ್ತಕ್ಕಂಥ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.